ಮತ್ತಾಯನು ಬರೆದಂಥ ಸುವಾರ್ತೆ 8ನೇ ಅಧ್ಯಾಯ 2ನೇ ವಾಕ್ಯ. ಒಬ್ಬ ಕುಷ್ಠರೋಗಿಯು ಯೇಸುವಿನ ಬಳಿಗೆ ಬಂದು ಆತನಿಗೆ ಅಡ್ಡಬಿದ್ದು, ಸ್ವಾಮಿ, ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಅಂದನು. ಈ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ಒಬ್ಬ ಕುಷ್ಠರೋಗಿಯನ್ನು ಗುಣಮಾಡಿದಂಥ ಸಮಯದಲ್ಲಿ ನಡೆದಂಥ ಘಟನೆಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಒಬ್ಬ ಕುಷ್ಠರೋಗಿಯು ಯೇಸು ಕ್ರಿಸ್ತನ ಮುಂದೆ ಬಂದು ಅಡ್ಡಬಿದ್ದು, ಸ್ವಾಮಿ, ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಎಂಬುದಾಗಿ ಹೇಳುತ್ತಾ ಇದ್ದಾನೆ. ಯಾಕೆಂದರೆ ಈಗಾಗಲೇ ಅವನು ಅನೇಕ ತಿರಸ್ಕಾರಗಳನ್ನು, ಅನೇಕ ವೇದನೆಗಳನ್ನು ಅನುಭವಿಸುತ್ತಾ ಇದ್ದಾನೆ. ಆ ರೋಗದ ನಿಮಿತ್ತ ಜನರು ಅವನನ್ನು ಅಸಹ್ಯವಾಗಿ ನೋಡುತ್ತಾ ಇದ್ದಾರೆ. ಹತ್ತಿರಕ್ಕೂ ಸೇರಿಸುತ್ತಾ ಇಲ್ಲ. ಕುಟುಂಬಸ್ಥರಿಂದ, ಸ್ವಂತ ಜನರಿಂದಲೇ ತಳ್ಳಲ್ಪಟ್ಟಂತ, ಊರಿನ ಹೊರಗೆ ಜೀವಿಸುವಂತ ಒಂದು ಅನುಭವದಲ್ಲಿ ಅವನು ಬಾಳುತ್ತಾ ಇದ್ದಾನೆ. ಅಂದರೆ ಯಾರಿಗೂ ಕೂಡ ಅವನಿಗೆ ಸಹಾಯ ಮಾಡುವಂತ ಮನಸ್ಸಿಲ್ಲ. ಇಂತಹ ಸಮಯದಲ್ಲಿ ಈಗ ಅವನು ಯೇಸು ಕ್ರಿಸ್ತನ ಕುರಿತಾಗಿ ಕೇಳಿ ಆತನ ಮುಂದೆ ಬರುವಾಗ ಮೊದಲನೆಯದಾಗಿ ಈತನಿಗೆ ಮನಸ್ಸುಂಟೋ ಇಲ್ಲವೋ ಎಂಬುದನ್ನು ಅರಿತುಕೊಳ್ಳುವಂತೆ, ಯೇಸುವೆ, ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಎಂಬುದಾಗಿ ಪ್ರಾರ್ಥಿಸುತ್ತಾ ಇದ್ದಾನೆ. ಅವನ ಪ್ರಾರ್ಥನೆಯನ್ನು ಕೇಳಿ ಯೇಸು ಕ್ರಿಸ್ತನು ತನ್ನ ಮನಸ್ಸು ಯಾವಾಗಲೂ ಕೂಡ ಸಿದ್ಧವಾಗಿಯೇ ಇದೆ ಎಂಬುದನ್ನು ನಿರೂಪಿಸಿ ತೋರಿಸುವಂತೆ ತನ್ನ ಕೈ ಚಾಚಿ ಅವನನ್ನು ಮುಟ್ಟಿ, ನನಗೆ ಮನಸ್ಸುಂಟು, ಶುದ್ಧವಾಗಿ ಎಂಬುದಾಗಿ ಹೇಳಿದನು. ಕೂಡಲೇ ಆ ವ್ಯಕ್ತಿಯು ಕುಷ್ಠದಿಂದ ವಾಸಿಯಾದನು. ಇದೇ ಪ್ರಕಾರವಾಗಿ ದಿವಸಗಳಲ್ಲಿ ನೀವು ಕೂಡ ಮನುಷ್ಯರಿಂದ ಅನೇಕ ವೇದನೆಗಳನ್ನು, ತಿರಸ್ಕಾರಗಳನ್ನು ಅನುಭವಿಸಿ ಈಗ ದೇವರ ಮುಂದೆ ಬರುವಾಗ ದೇವರು ಕೂಡ ನನ್ನನ್ನು ಸ್ವೀಕರಿಸಿಕೊಳ್ಳುತ್ತಾರಾ ಅಥವಾ ತಿರಸ್ಕರಿಸಿ ಬಿಡುತ್ತಾರಾ? ನನ್ನ ಪ್ರಾರ್ಥನೆಗೆ ಆತನು ಕಿವಿಗೊಡುತ್ತಾನ, ಇಲ್ಲ ಅದನ್ನು ತಳ್ಳಿಬಿಡುತ್ತಾನ? ಈ ರೀತಿಯಾಗಿ ಒಂದು ಕುಂದಿಸುವಿಕೆಯ ಭಾವನೆಯಿಂದ ನಿಮ್ಮನ್ನೇ ನೀವು ಕೀಳಾಗಿ ನೋಡುವಂಥ ಒಂದು ಮನಸ್ಥಿತಿಯಿಂದ ದೇವರ ಮುಂದೆ ಬಂದಿರಬಹುದು. ದೇವರ ಮನಸ್ಸು ಏನೆಂಬುದನ್ನು ನೀವು ಅರ್ಥ ಮಾಡಿಕೊಳ್ಳಿರಿ. ಆತನು ನಿಮ್ಮ ಜೀವಿತದ ಅವಸ್ಥೆಯನ್ನು ಬದಲಾಯಿಸುವುದಕ್ಕೆ, ನಿಮ್ಮ ರೋಗಗಳನ್ನು ನೀಗಿಸಿ ನಿಮಗೊಂದು ಅದ್ಭುತವನ್ನು ಮಾಡಿ ಬಿಡುಗಡೆಯನ್ನು ಕೊಟ್ಟು ಆಶೀರ್ವದಿಸುವುದಕ್ಕೆ ಯಾವಾಗಲೂ ಕೂಡ ಮನಸ್ಸುಳ್ಳವನಾಗಿದ್ದಾನೆ. ಆದ್ದರಿಂದಲೇ ಆತನು ತನ್ನ ರಕ್ತವನ್ನು ಸುರಿಸಿ ಪ್ರಾಣವನ್ನೇ ಕೊಟ್ಟು ನಮಗೋಸ್ಕರ ದೇವರ ಸಕಲ ಆಶೀರ್ವಾದಗಳನ್ನು ಕೂಡ ಸ್ವಾಧೀನಪಡಿಸಿಕೊಂಡಿದ್ದಾನೆ. ನಮಗಾಗಿ ಅದನ್ನು ನೇಮಿಸಿ ಇಟ್ಟಿದ್ದಾನೆ. ಈಗ ಯೇಸು ಕ್ರಿಸ್ತನ ಮೂಲಕವಾಗಿ ದೇವರ ಸಕಲ ವಾಗ್ದಾನಗಳು ಕೂಡ ಆಮೇನೆಂಬುದಾಗಿಯೂ ಹೌದೆಂಬುದಾಗಿಯೂ ಇದೆ. ಆದ್ದರಿಂದ ಯೇಸು ಕ್ರಿಸ್ತನ ಮುಂದೆ ನೀವು ಬರುವಾಗ ಆತನು ನೀವು ಬೇಡಿಕೊಳ್ಳುವಂಥ ಕಾರ್ಯಗಳಲ್ಲಿ ಸದುತ್ತರಗಳನ್ನು ಕೊಟ್ಟು ಆಶೀರ್ವದಿಸಿ ಬಿಡುಗಡೆಯನ್ನು ಕೊಟ್ಟು ನಿಮ್ಮನ್ನು ಘನಪಡಿಸುವುದಕ್ಕೆ ಮನಸ್ಸುಳ್ಳವನಾಗಿದ್ದಾನೆ ಎಂಬುದನ್ನು ಅರಿತುಕೊಳ್ಳಿರಿ. ಆ ಒಂದು ನಂಬಿಕೆಯಿಂದ, ಆ ಒಂದು ಭರವಸೆಯಿಂದ ದೇವರ ಮುಂದೆ ಬಂದು ಪ್ರಾರ್ಥಿಸಿರಿ. ನಿಶ್ಚಯವಾಗಿ ಆತ ನಿಮ್ಮ ಪ್ರಾರ್ಥನೆಯನ್ನು ಕೇಳಿ ಸದುತ್ತರಗಳನ್ನು ಕೊಟ್ಟು ನಿಮ್ಮನ್ನು ಆಶೀರ್ವದಿಸುವಂಥದ್ದು ಬಹಳ ಬಹಳ ನಿಶ್ಚಯ. ಆದ್ದರಿಂದ ಈ ದಿವಸಗಳಲ್ಲಿ ನಾವು ಪ್ರಾರ್ಥಿಸುವಂಥ ಯೇಸು ಕ್ರಿಸ್ತನು ಯಾವಾಗಲೂ ಕೂಡ ನಮ್ಮನ್ನು ಆಶೀರ್ವದಿಸುವುದಕ್ಕೆ, ನಮ್ಮನ್ನು ಘನಪಡಿಸುವುದಕ್ಕೆ ಮನಸ್ಸುಳ್ಳಂಥ ದೇವರು ಎಂಬುದನ್ನು ಅರಿತು ಆತನ ಮುಂದೆ ಜೀವಿತವನ್ನು ಸಮರ್ಪಿಸಿರಿ. ನಿಶ್ಚಯವಾಗಿ ದಿವಸಗಳಲ್ಲಿ ಬದಲಾವಣೆಗಳನ್ನು, ಮೇಲುಗಳನ್ನು ಕಾಣುತ್ತೀರಾ ಎಂಬುದನ್ನು ಅರಿತು ದೇವರ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ, ಸ್ತೋತ್ರ ರಾಜ, ಕೊಟ್ಟಂಥ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸವನ್ನು ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ದಿವಸಗಳಲ್ಲಿ ಮನುಷ್ಯರಿಂದ ತಿರಸ್ಕರಿಸಲ್ಪಟ್ಟು ತಳ್ಳಲ್ಪಟ್ಟಂಥ ಅವಸ್ಥೆಯಲ್ಲಿ ಯಾರೂ ಕೂಡ ಸಹಾಯ ಮಾಡೋದಕ್ಕೆ ಮುಂದೆ ಬರದೇ ಇರುವಂಥ ಒಂದು ಅನುಭವದಲ್ಲಿ ಜೀವಿತವನ್ನು ನಡೆಸುತ್ತಾ ಇದ್ದಂಥ ಕುಷ್ಠರೋಗಿಯು ಯೇಸು ಕ್ರಿಸ್ತನು ನನಗೆ ಸಹಾಯ ಮಾಡುತ್ತಾನ, ನನ್ನನ್ನು ಆಧರಿಸುತ್ತಾನ, ತಳ್ಳಿಬಿಡುತ್ತಾನ ಎಂಬಂಥ ಒಂದು ಮನೋಭಾವದಿಂದ, ಭಯದಿಂದ ನಿನ್ನ ಮುಂದೆ ಬಂದು, ಸ್ವಾಮಿ, ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಎಂಬುದಾಗಿ ಪ್ರಾರ್ಥಿಸಿದಾಗ ನೀನು ಕೂಡಲೇ ಕೈಚಾಚಿ ಅವನನ್ನು ಮುಟ್ಟಿ, ನನಗೆ ಮನಸ್ಸುಂಟು, ಶುದ್ಧನಾಗೆಂಬುದಾಗಿ ಹೇಳಿ ಕುಷ್ಠರೋಗದಿಂದ ಪೂರ್ಣ ಬಿಡುಗಡೆಯನ್ನು ಕೊಟ್ಟಂತೆ ಈ ದಿವಸದಲ್ಲಿ ಕರ್ತನೆ, ನನ್ನ ಕೇಳ್ತಾ ಇರುವಂಥ ಪ್ರತಿಯೊಬ್ಬರ ಜೀವಿತಗಳಲ್ಲಿ ಅವರು ಅನುಭವಿಸುತ್ತಾ ಇರುವಂಥ ತಿರಸ್ಕಾರಗಳನ್ನು, ನಿಂದೆ, ಅವಮಾನಗಳನ್ನು, ಕುಂದಿಸುವಿಕೆಗಳನ್ನು, ರೋಗಗಳನ್ನು, ಬಲಹೀನತೆಗಳನ್ನು ನೀಗಿಸುವಂತೆ ನಿನ್ನ ಕೈಚಾಚಿ ಮುಟ್ಟಿ ಅದ್ಭುತವನ್ನು ಮಾಡಬೇಕೆಂದು ಪ್ರಾರ್ಥಿಸ್ತಾ, ಅದನ್ನು ಬಿಡುಗಡೆಯನ್ನು ಕೊಡಬೇಕೆಂದು ಪ್ರಾರ್ಥಿಸ್ತಾ
ಸಮರ್ಪಿಸ್ತಾ ಇದ್ದಾನೆ. ನೀನಪ್ಪ ನಿನ್ನ ಮಕ್ಕಳ ಜೀವಿತವನ್ನು ಆಶೀರ್ವದಿಸಿ ಉನ್ನತಕ್ಕೇರಿಸುವುದಕ್ಕೆ ಮನಸ್ಸುಳ್ಳಂಥ ದೇವರೆಂಬುದನ್ನು ಬಹಿರಂಗಪಡಿಸು. ಯೇಸುವಿನ ನಾಮದಲ್ಲಿ ಈಗಲೇ ಆಶೀರ್ವಾದಗಳು ಉಂಟಾಗಲಿ, ಆಶೀರ್ವಾದವಾದ ಮಾರ್ಗಗಳು ತೆರೆಯಲ್ಪಡಲಿ, ಅದ್ಭುತ ಸೌಖ್ಯ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ಗರ್ಭಫಲವು ಅನುಗ್ರಹಿಸಲ್ಪಡಲಿ, ಎಲ್ಲ ಶಾಪದ ನೊಗಗಳು ಮುರಿಯಲ್ಪಡಲಿ. ಯೇಸುವಿನ ನಾಮದಲ್ಲಿ ಈಗಲೇ ಅದ್ಭುತ ಕಾರ್ಯಗಳು ನಡೆಯುತ್ತಾ ಇರುವುದಕ್ಕಾಗಿ ಸ್ತೋತ್ರ. ಜೀವಿತಗಳಲ್ಲಿ ಕರ್ತನೆ ಪರಿಪೂರ್ಣತೆಯನ್ನುಂಟು ಮಾಡು. ನಿನ್ನ ಮಕ್ಕಳು ಅಪ್ಪ ನಿನಗೆ ಸಾಕ್ಷಿಗಳಾಗಿ ಜೀವಿಸುವಂತೆ ಈ ದಿವಸಗಳನ್ನು ಬದಲಾಯಿಸು. ನಿನ್ನ ಅರ್ಥಿಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಅದನ್ನೇ ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಗಳನ್ನು ಮಾತನಿಗೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ. ಆಮೇನ್, ಆಮೇನ್.